ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಬೆಳಿಗ್ಗೆ ಸಾನು ಸ್ಕೂಲ್ಗೆ ಹೋಗೋ ಟೈಮ್ಗೆ ತಿಂಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸ್ಕೂಲ್ಗೆ ಹೋಗೋ ಟೈಮ್ಗೇನು ಆಲ್ರೆಡಿ 6:45ಗೆ ಶುರು ಮಾಡಿದ್ದೀನಿ ಈಗ ತಿಂಡಿ. ಇವತ್ತು ನಾನು ತವಾ ಪಲಾವ್ ಮಾಡೋಣ ಅಂತ ಇದ್ದೀನಿ. ನಿನ್ನೆ ವ್ಲಾಗ್ ನೀವು ನೋಡಿದರೆ ನೆನಪಿರುತ್ತೆ. ಇದನ್ನೆಲ್ಲ ನಾನು ನೆನ್ನೆನೇ ಕಟ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟಿದ್ದೆ ಫ್ರಿಜ್ಜಲ್ಲಿ. ಇದು ಫ್ರೈಯಿಂಗ್ಗೆ ತುಂಬ ಟೈಮ್ ಹಿಡಿಸುತ್ತೆ. ನಾವು ನೀರು ಹಾಕಿ ಬೇಯಿಸೋ ಹಾಗಿಲ್ಲ, ಎಣ್ಣೆಲೇ ಫ್ರೈ ಮಾಡಬೇಕು. ಹಾಗಾಗಿ ನೆನ್ನೆನೇ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಸೈಡಲ್ಲಿ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಸೈಡಲ್ಲಿ ಫ್ರೈಯಿಂಗ್ ಶುರು ಮಾಡಿದ್ದೀನಿ. ಸೈಮಲ್ಟೇನಿಯಸ್ಲಾಗಿ ಮಾಡಿದ್ರೇ ನನಗೆ ಕರೆಕ್ಟ್ ಟೈಮ್ಗೆ ಕುಕ್ ಆಗೋದು, ಇಲ್ಲಾಂದರೆ ಇದು ಬೆಳಿಗ್ಗೆ ಹೊತ್ತು ಮಾಡೋದಕ್ಕಾಗೋದೇ ಇಲ್ಲ. ಇದನ್ನು ತವಾ ಪುಲಾವ್ ಅಂತಾದರೂ ಹೇಳಿ ಅಥವಾ ಫ್ರೈಡ್ ಬಿರಿಯಾನಿ ಅಂತಾದರೂ ಹೇಳಿ, ವೆಜ್ ಬಿರಿಯಾನಿ. ಯಾಕೆ ಅಂದರೆ ನಾವು ಬಿರಿಯಾನಿಗೆ ಏನೆಲ್ಲ ಮಸಾಲೆ ಹಾಕ್ತೀವೋ ಎಲ್ಲನೂ ಇದಕ್ಕೆ ಹಾಕ್ತೀವಿ. ಅದೆಲ್ಲನೂ ಹಾಕಿದ್ಮೇಲೆ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ಆ್ಯಂಡ್ ಬಟಾಣಿ ಇಷ್ಟನ್ನು ನಾನು ಹಾಕಿ ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿನೂ ಹಾಕಿದೆ ಖಾರಕ್ಕೆ, ಫ್ಲೇವರ್ಗೆ ಅಷ್ಟೇ ಅದು. ಸೊ ಅಷ್ಟೆಲ್ಲ ಫ್ರೈ ಆದಮೇಲೆ ನಾನೀಗ 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ನಾನು ಇಷ್ಟೆಲ್ಲ ಮಾಡ್ತಾ ಇರೋದು 2.5 ಪಾವ್ ಅಕ್ಕಿಗೆ. ಸೊ ನೀವು ಮಸಾಲೆನ ಅದಕ್ಕೆ ತಕ್ಕಂತೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಮನೇಲೇ ಮಾಡಿದ್ದು, ನೀರೆಲ್ಲ ಏನೂ ಮಿಕ್ಸ್ ಮಾಡಿರೋದಿಲ್ಲ, ಫುಲ್ ಹಾಗೆ ಗಟ್ಟಿ ಇರುತ್ತೆ ಅದು. ಹಾಗಾಗಿ 2 ಸ್ಪೂನ್ ಸಾಕಾಗುತ್ತೆ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾವು ಡ್ರೈ ಮಸಾಲೆಗಳನ್ನ ಸೇರಿಸ್ಬೇಕು. ಲೈಕ್ ಅರಿಶಿನದ ಪುಡಿ 1/4 ಸ್ಪೂನು, ಇದು ಗರಂ ಮಸಾಲ, ಕೊರಿಯಾಂಡರ್ ಪೌಡರ್ 1 ಸ್ಪೂನು. ಬಿರಿಯಾನಿ ಮಸಾಲ ನೀವು ಹಾಕ್ತೀವಿ ಅನ್ನೋ ಹಾಗಿದ್ರೆ ಗರಂ ಮಸಾಲಾನ 1 ಸ್ಪೂನ್ ಹಾಕಿ ಸಾಕು, ಇಲ್ಲ ಅಂದರೆ ಫ್ಲೇವರ್ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು. ಇಷ್ಟನ್ನೆಲ್ಲ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು, ಯಾಕಂದರೆ ಇದ್ರ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಫ್ರೈ ಮಾಡಿ. ಆದಮೇಲೆ ಟೊಮ್ಯಾಟೊ ಸೇರಿಸಿ ಅದು ಸಾಫ್ಟ್ ಆಗೋ ತನಕ ಕಾಯಬೇಕು. ಟೊಮ್ಯಾಟೊ ಜಾಮೂನ್ ಟೊಮ್ಯಾಟೊ ಇದ್ದರೆ ಒಳ್ಳೆಯದು. ನಿಮ್ಮ ಹತ್ರ ಹುಳಿ ಟೊಮ್ಯಾಟೊ ಇದೆ ಅಂದರೆ ಹುಳಿನ ತೆಗೆದುಬಿಟ್ಟು ಸ್ವಲ್ಪ, ಅಂದರೆ ಈಗ ಇಷ್ಟಕ್ಕೆ ನಾನು 3 ಟೊಮ್ಯಾಟೊ ಹಾಕಬೇಕು. ಆ 3ರಲ್ಲಿ 1.5 ಹುಳಿನ ತೆಗೆದುಬಿಟ್ಟು ಹಾಕ್ತೀನಿ, ಇನ್ನು 1.5 ಹಾಗೆ ಫುಲ್ ಆ್ಯಸ್ ಅ ಹೋಲ್ ಹಾಕ್ತೀನಿ. ಟೊಮ್ಯಾಟೊ ನೋಡಿ ಸ್ನೇಹಿತರೆ, ಫುಲ್ ಸಾಫ್ಟ್ ಆದಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನಾನು ಈ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಗೊಜ್ಜು ರೀತಿಯಲ್ಲಿ ಆಗುತ್ತೆ ಅಲ್ವಾ, ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಅಂಥೇಳಿ. ಇದೀಗ ಕುಕ್ ಆಗಿದೆ. ಇದಕ್ಕೆ ನಾವೀಗ ತಣ್ಣಗಾಗಿರೋ ಅಂಥ ಅನ್ನನ ಸೇರಿಸ್ಕೊಳ್ಬೇಕು. ನೋಡಿ ಸ್ನೇಹಿತರೆ, ತಣ್ಣಗಾದ್ಮೇಲೆ ನಾವು ಇದು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಅದು ಫ್ರೈ ಆದಂಗೆ ಆಗಬೇಕು. ನಾವು ಜಸ್ಟ್ ಮಿಕ್ಸ್ ಮಾಡೋದಲ್ಲ, ಲೆಮನ್ ರೈಸ್ ಥರ ಸ್ಟವ್ ಮೇಲೇ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕಾದ್ರೆ ಸಣ್ಣ ಮಾಡಿಕೊಂಡು ಆಮೇಲೆ ಅಟ್ಲೀಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ತಟ್ಟೆಯನ್ನು ಮುಚ್ಚಿ ಕುಕ್ ಮಾಡಬೇಕು. ಆವಾಗಲೇ ಅದು ಅನ್ನಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳೋದು. ಇದು ತುಂಬ ಲೆಂತಿ ಪ್ರಾಸೆಸ್ ಅಂದ್ಬಿಟ್ಟು ನಾನು ಬೆಳಗ್ಗೆ ಹೊತ್ತು ಪ್ರಿಫರ್ ಮಾಡೋದಿಲ್ಲ. ಆದರೆ ಇವತ್ತು ಸ್ಪೆಷಲ್ ಪರ್ಸನ್ನು ವಾಪಸ್ ಬರ್ತಾ ಇದ್ದಾರೆ. ಅವ್ರಿಗೆ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ. ನೀ ರೈಸ್ ಐಟಮೇ ಮಾಡು ಅಂತ ಅತ್ತೆ ಹೇಳಿದರು. ಹಾಗಾಗಿ ಅವ್ರಿಗೋಸ್ಕರ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ಇನ್ನೇನು ಅವರು ಬರೋದ್ರಲ್ಲಿದ್ದಾರೆ ಅದಕ್ಕೆ. ಟೈಮ್ 9:15. ಅತ್ತೆ ಆಗಲೇ ಹೊರಡೋದಕ್ಕೆ ರೆಡಿ, ಸ್ನಾನ ಮಾಡಿ ತಿಂಡಿ ಮಾಡಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹೋಗಿ ಸ್ನಾನಕ್ಕೆ ಹೋಗಿರೋರು. ಊರಿಗೆ ಹೋಗ್ಬೇಕಂತ ಖುಷಿ ಅಲ್ವಾ? ಗಂಡನ ಬಿಟ್ಬಿಟ್ಟು 4-5 ದಿವಸ ಇದ್ದೀನಿ. ಪಾಪ ಅವರು ಪೇಷಂಟು ಎಲ್ಲ ಮಾಡಿಕೊಡ್ಬೇಕು ಟೈಮ್ಗೆ. ಟೀ ಕೊಡೆ ಗಂಟೆಗೆ ಒಂದೊಂದ್ಸತಿ ಅತ್ತೆ ಮಾಮಗೆ ನೆನೆಸ್ಕೊಂಡೇ ಹೊರ್ತಾರು ಬೇಗ. ನಾನು ಹಬ್ಬಕ್ಕೆ ಇಲ್ಲೇ ಇರಿ ಅನ್ನೋಕ್ಕೆ ಇಲ್ಲ ಅವ್ರು ಬಂದವ್ರಿಗೆ ಮಲಗೋಕ್ಕೂ ಬಿಡಲಿಲ್ಲ ನೋಡಿ. ಒಟ್ಟಿಗೆ ಅಲ್ಲೇ ಹೋಗಿ ಮಲ್ಕೊಳ್ಳುವಂತೆ ಅಂತೆ. ರೆಡಿ ಅದನ್ನೇ ಹೇಳ್ತಿದ್ದಾರೆ. ನಾನು ಗಂಡಂಗೆ ಬಿಟ್ಬಿಟ್ಟು 4 ದಿನದಿಂದ ಇದ್ದೀನಿ. ಆ ಪೇಷಂಟು ಅವರು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಬೇಗ. ಖುಷಿ ಅಂತೆ ಪಾಪ. ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ಬಂದಿದ್ದಾರೆ, ನಿದ್ದೆನೇ ಇಲ್ಲ. ಅದನ್ನೇ ಹೇಳಿದ್ ನಾನು, ನಿದ್ದೆನೇ ಇಲ್ಲ ಅಂತ. ಅವಳು ಇಲ್ಲಿ ಇವತ್ತು ಸಾಯಂಕಾಲ ತನಕ ಏನಾದರೂ ಮಾಡ್ಕೊಂಡು ತಿನ್ಕೊಂಡು ನಾನು ನಾಳೆ ಎಲ್ಲಾದರೂ ಹೋಗ್ಬೋದಿತ್ತು ಹೊರಗಡೆ ಅಂತ. ನಾವು ಎಲ್ಲೂ ಹೋಗೇ ಇಲ್ಲ, ಅಮ್ಮನೂ ಎಲ್ಲೂ ಹೋಗಲಿಲ್ಲ. ನಾಳೆ ರಜಾ ಇದೆ. ಎಲ್ಲೋ ಒಂದು ಕಡೆ ಬೆಳಿಗ್ಗೆನೆ ಹೋಗ್ಬಿಟ್ಟು ಮಧ್ಯಾಹ್ನ ಆಚೆ ಊಟ ಮಾಡಿಕೊಂಡು. ಓಕೆ, ಹ್ಯಾಪಿ ದೀಪಾವಳಿ ಟು ಆಲ್. ವರ್ಷ ಬರ್ತಾ ಇದ್ರಿ, ಈ ವರ್ಷ ಮಿಸ್ ಮಾಡ್ಕೋತಾ ಇದ್ದೀರಾ. ನೀವೇ ಬಂದಿದ್ರಿ, 2 ದಿನ
ಇನ್ನು 2 ದಿನದಲ್ಲಿ ನೀವು ಮನಸ್ಸು ಮಾಡಿದ್ರೆ ಒಂದು ವಾರ ಆಗೋಗಿದೆ. ನೀವು 1 ವಾರ ಇಲ್ಲಿದ್ರಾ? ಇರೋಣ ನೆಕ್ಸ್ಟ್. ಅದಕ್ಕೆ ಅಂದೆ ಇಟ್ಕೊಳ್ಳಿ ನಿಮ್ಮ ಅತ್ತೆಗೆ, ನೆಕ್ಸ್ಟ್ ನಾನು ಅಪ್ಪು ಬಂದ್ಬಿಡ್ತೀವಿ, ಕರ್ಕೊಂಡು ಹೋಗ್ತೀವಿ ಅಂತ. ಇರಲ್ಲ ಅಂತಂದ್ರೆ ನೀವಿದ್ರೆ ಇರ್ತಾರೆ. ನಾವಿರುವ ರೈಟ್. ಬಾಯ್ ಬಾಯ್ ಅತ್ತಿಗೆ. ಬಾಯ್ ಬಾಯ್. ಆದ್ರೆ ನೀವು ಎಲ್ಲ ಏನು ಇಲ್ಲಿ ಇದ್ದಂಗೆ ಆಗ್ಲಿಲ್ಲ, ಸುಮ್ಮನೆ ಬಂದು ಹೋಗ್ತಿದ್ದೀರಾ. ಸಾನು ಸಂಗ್ಸಡ ಅವಳು ಅಂದಿದ್ಲು ಕಾಕ ನಾನು ಬರೋ ತನಕ ಹೋಗ್ಬೇಡಿ ಅಂತ. ಸದ್ಯ ಮಿಂಡಿನೆಲ್ಲ ತೇಜರಿಗೆ ಜಾಸ್ತಿ ಬಪ್ಪು ಕಾಡಿದೆ ಮತ್ಲೇನ ತೊಡ್ಡಿ ಪತ್ರೆ ಚೇಕ ನಮ್ಮ ಮಾವಂಗ ಇದರಲ್ಲಿ ಬಜ್ಜಿ ಮಾಡ್ಕೊಡ್ತಾರಂತೆ. ಇದನ್ನ ತಗೊಂಡೋಗಿ ಇದ್ರ ಎಲೆ ಎಲ್ಲ ತೆಗೆದುಕೊಂಡು ನಿಮ್ಮ ಮಾವನ್ಗೆ ಬಜ್ಜಿ ಮಾಡ್ಕೊಡ್ಬೇಕು ಇವತ್ತು. ಅಲ್ಲಿ ಕಿತ್ತಿರೋ ಎಲೆಗಳು ಇನ್ನೂ ದೊಡ್ಡದು ಬರ್ಬೇಕದು. ಪಾಟಲ್ ಹಾಕ್ಬಿಡಿ ಅಮ್ಮ, ಕೆಳಗಡೆ ಹಾಕಿ. ಟ್ಯಾಬ್ಲೆಟ್ ಬ್ಯಾಗ್ ತಗೊಂಡ್ರ? ಎಸ್. ಬೊಕ್ಕೆ ತರ ಕೊಟ್ಟಿದ್ದಾಳೆ ನನ್ನ ಸೊಸೆ. ಬೊಕ್ಕೆ ತರ. ಲಾಸ್ಟ್ ನೈಟ್ ನಾನು ಈ ಬೆಂಡೆಕಾಯಿ ಡ್ರೈ ಮಾಡೋದನ್ನು ನಿಮಗೆ ತೋರಿಸಿದ್ದೆ. ಅದ್ರ ಜೊತೆ ಏನು ಕೊಟ್ಟಿದ್ದೆ ಅಂತ ತೋರಿಸೇ ಇರಲಿಲ್ಲ. ಸೊ ಅದಕ್ಕೆ ನಾನು ರಾಗಿ ದೋಸೆ ಮಾಡಿ ಕೊಟ್ಟಿದ್ದೆ. ಮಧ್ಯಾಹ್ನ ಮುದ್ದೆ ತಿಂದಿರ್ತಾರಲ್ವ, ರಾತ್ರಿ ಹೊತ್ತು ಮತ್ತೆ ಮುದ್ದೆ ಅಂದರೆ ಅವ್ರಿಗೆ ಬೇಜಾರು ಅನಿಸುತ್ತೆ. ಹಾಗಾಗಿ ರಾಗಿ ದೋಸೆ ಮಾಡಿದ್ದೆ. ದಿನ ಒಂದೊಂದು ಮಾಡಿದ್ದು ಕೊಡ್ತಾಯಿದ್ದೆ. ಲೈಕ್ ಚಪಾತಿ, ರೊಟ್ಟಿ, ದೋಸೆ, ರಾಗಿ ದೋಸೆ, ಗೋಧಿ ದೋಸೆ, ಈ ಥರ. ಈ ರಾಗಿ ದೋಸೆ ಕೂಡ ಟೇಸ್ಟಿಯಾಗಿರುತ್ತೆ, ಸಿಂಪಲ್ ಕೂಡ. ಹೇಗೆ ಅಂದರೆ ನಾನು ಇಲ್ಲಿ ಅರ್ಧ ಬಟ್ಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ 1/4 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅತ್ತೆ ಹೇಳ್ತಾ ಇದ್ದಿದ್ದು, ಅಕ್ಕಿ ಹಿಟ್ಟು ಬದಲು ನೀನು ಈ ಮೆಂತೆ ಮತ್ತು ಗೋಧಿ ಮಿಕ್ಸ್ ಮಾಡಿ ಬೀಸಿಸಿದ್ದೆ ಅಲ್ವಾ, ಅದನ್ನೇ ಒಂದು 1/4 ಭಾಗ ಹಾಕಬೇಕಿತ್ತು, ಅದನ್ನು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಶುಗರ್ ಪೇಷಂಟ್ಸ್ಗೆ ಈ ಥರ ಎಲ್ಲ ಕಾಂಬಿನೇಷನ್ಸ್ ಮಾಡಿ ಕೊಡ್ಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದಕ್ಕೆ ನೀವು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲನೂ ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಅದು ಕೂಡ ಒಂಥರ ಮಸಾಲೆದು ಚೆನ್ನಾಗಿರುತ್ತೆ. ಇದು ದೋಸೆ ಕನ್ಸಿಸ್ಟೆನ್ಸಿ ಇರಬೇಕು, ತುಂಬ ತೆಳ್ಳನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ದೋಸೆ ತವಾಗೆ ಎಣ್ಣೆ ಹಚ್ಬಿಟ್ಟು ಇದನ್ನು ಬಿಡೋದು. ಇದನ್ನು ತುಂಬ ಗಟ್ಟಿ ಇದ್ದರೆ ಸ್ಪ್ರೆಡ್ ಮಾಡ್ಬೋದು, ತೆಳ್ಳ ಇದೆ ಅನ್ನೋ ಹಾಗಿದ್ರೆ ಒಂದು ಸಾರಿ ಹಾಕಿದ್ರೆ ಸಾಕು, ತುಂಬ ನೀಟಾಗಿ ಏಳುತ್ತೆ. ಆ್ಯಂಡ್ ಇದು ಬರೀ ಅವ್ರಿಗೆ ಅಂತ ಅಲ್ಲ, ನಮಗೂ ಕೂಡ ಟೇಸ್ಟಿಯಾಗಿ ಅಂತ ಅನಿಸುತ್ತೆ. ಸ್ವಲ್ಪ ಮಸಾಲೆನ ಕಟ್ ಮಾಡಿ ಹಾಕಬೇಕು ಅಷ್ಟೇ. ಈ ಥರ ಸಿಂಪಲ್ ಡಿಶಸ್ನ ನಾವು ಎನಿ ಟೈಮ್ ಆಫ್ ದ ಡೇ, ಲೈಕ್ ಸಂಜೆ ಹೊತ್ತು 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಥರ ಕೊಡಬೇಕು ಅಂದರೂ ಕೂಡ ಇದನ್ನು ಇನ್ಸ್ಟೆಂಟಾಗಿ ಮಾಡಿಬಿಡ್ಬೋದು. ಮೆಂತೆ ಪಲ್ಯ ಹೇಗೆ ಮಾಡೋದು, ಸೊಪ್ಪಲ್ಲಿ ನೀವು ಏನೇನೆಲ್ಲ ಮಾಡ್ತೀರಾ ಅಂತ ಕೇಳಿದ್ರಲ್ಲ, ಇದು ಅತ್ತೆನೇ ಮಾಡಿದ್ದು. ಇದು ಕೂಡ ಸಿಂಪಲ್ಲು. ಸಾಸಿವೆ, ಕಡಲೆಬೇಳೆ, ಮೆಣಸಿನ್ಕಾಯಿ ಹಾಕಿದ್ದಾರೆ ಖಾರಕ್ಕೆ, ಹಸಿ ಮೆಣಸಿನ್ಕಾಯಿ ಅಥವಾ ಕೆಂಪು ಮೆಣಸಿನ್ಕಾಯಿ, ಈರುಳ್ಳಿ ಜಾಸ್ತಿ ಹಾಕಿದ್ದಾರೆ. ಫ್ರೈ ಮಾಡಿಬಿಟ್ಟು ಅದಕ್ಕೆ ಸೊಪ್ಪನ್ನು ಸೇರಿಸಿದ್ದಾರೆ. ಇದು ಯಾವುದೇ ಥರದ ಸೊಪ್ಪು, ನಿಮಗೆ ದಂಟು ಬೇಕಾ, ಕಿರಿಕಿರೆ ಬೇಕಾ, ಇದು ಮೆಂತೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿದ್ದಾರೆ ಅಷ್ಟೇ. ಇದು ನಾನೀಗ ಚಪಾತಿ ಜೊತೆ ಸಂಜೆಗೆ ಕೊಡ್ತಾ ಇದ್ದೀನಿ. ಹಬ್ಬಕ್ಕಿನ್ನ 2 ದಿನ ಇರೋದು, ಇರಿ ಅಂದರೂ ಕೂಡ ಇರಲಿಲ್ಲ. ಮಾವಂಗೆ ಬಿಟ್ಟು ಬಂದಿರೋದು. ಮಾವ ಬಂದಿದ್ರೆ ಒಂದು ಪಕ್ಷ ಇದ್ಬಿಡ್ತಿದ್ರೋ ಏನೋ ಗೊತ್ತಿಲ್ಲ, ಬಟ್ ಈಗಂತೂ ಇರೋಕ್ಕಾಗೋದಿಲ್ಲ ಅಂತ ಹೊರಟ್ರು. ಆ್ಯಂಡ್ ರೋಷನ್ 4-5 ದಿನ ಎಲ್ಲೂ ಬಿಟ್ಟು ಹೋಗೋದಿಲ್ಲ ಅವ್ರ ಕೆಲಸನ. ಅವರು ಕೂಡ ಬಿಟ್ಟು ಹೋಗಿದ್ರಲ್ಲ ಟ್ರಿಪ್ಪಿಗೆ ಅಂತ ಹೇಳಿಬಿಟ್ಟು, ಅವರು ಕೂಡ ಇರಲಿಲ್ಲ, ಒಂದಿನ ಕೂಡ ಇರಲಿಲ್ಲ, ಅವರು ಹೊರಟ್ರು. ಸೊ ನಾನು ದೀಪಾವಳಿಗೆ 2 ದಿನ ಇದೆ ಅಂದ್ಬಿಟ್ಟು ಎಲ್ಲನೂ ಈಗ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಈ ಮುಂಚೆ ಮಾಡಿರಲಿಲ್ಲ, ಯಾಕಂದರೆ ಬರೀ ಮನೆ ಕೆಲಸಗಳೇ ಆಗ್ತಾಯಿತ್ತು. ಮಾಡ್ಕೊಳ್ಳೋಣ ಹಬ್ಬಕ್ಕೆ ನಾಳೆ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಸುಮ್ಮನಾಗಿದೆ. ಯಾಕಂದರೆ ಎಲ್ಲನೂ ಸ್ಪೇರ್ ಇರುತ್ತೆ, ಜಸ್ಟ್ ತೆಗೆದ್ಬಿಟ್ಟು ಬೇರೆದು ಹಾಕೋದಲ್ವಾ ಅಂತ ಹೇಳಿಬಿಟ್ಟು. ಸೊ ಇವತ್ತು ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಮ್ಯಾಟ್ಗಳನ್ನೆಲ್ಲನೂ ಒಂದು ಸೆಟ್ ವಾಶ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಬೆಡ್ ಸ್ಪ್ರೆಡ್ ಎಲ್ಲನೂ ತೆಗೆದು ಅದನ್ನು ಕೂಡ ಚೇಂಜ್ ಮಾಡ್ತೀನಿ. ಈ ಸೋಫಾ ಕವರು ನಾಳೆ ಮಾಡೋಣ ಅಂಥೇಳಿ, ಯಾಕೆ ಅಂದರೆ ಅದು ನನ್ನ ಹತ್ರ ಸ್ಪೇರ್ ಇಲ್ಲ. ಈ ಕರ್ಟನ್ಸ್ ನಾನು ಒಂದು ಸಾರಿನೂ ವಾಶ್ ಮಾಡಿಲ್ಲ, ಹಾಕಿದ್ದು ಅಷ್ಟೇ, ಆಮೇಲೆ ತೆಗೆದೇ ಇಲ್ಲ ನಾನು. ಹಾಗಾಗಿ ಈ ಸಾರಿ ಸ್ವಲ್ಪ ತುಂಬಾ ಧೂಳಾದಂಗೆ ಕಾಣ್ತಾ ಇದೆ, ಅದನ್ನು ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತೆಗಿತಾ ಇದ್ದೀನಿ.
ಶೋಕೇಸ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸಾನು ಇದ್ದಾಗ ಮಾಡ್ತಿದ್ದೆ ಮೊದಲು, ಆದರೆ ಈಗ ಅವಳು ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾಳೆ ಅಂದರೆ ವೀಕೆಂಡ್ಗೇನೆ ಕಾಯಬೇಕು. ವೀಕೆಂಡ್ಸಲ್ಲಿ ಕೂಡ ಮಮ್ಮ ನಾನು ಆಟಾಡ್ಬೇಕು ಮಮ್ಮ, ಎಷ್ಟು ದಿನ ಆಗೋಯ್ತು ನಾನು ಆಟಾಡಿ ಅಂತಾಳೆ. ಹಾಗಾಗಿ ನಾನೇ ಮಾಡ್ತಾ ಇದ್ದೀನಿ. ಇವತ್ತಿಗೆ ನನಗೆ ಸಾಕಾಯಿತು ಸ್ನೇಹಿತರೆ. ಬೆಳಿಗ್ಗೆ ಅಟ್ಲೀಸ್ಟ್ ನಾನು ಇನ್ನೂ ತಿಂಡಿನೂ ತಿಂದಿರಲಿಲ್ಲ. ಹಾಗಾಗಿ ಈಗ ಮುಗಿಸ್ಬಿಟ್ಟು ಗುಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಎನರ್ಜಿ ಇದ್ದರೆ ಸಂಜೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಎಲ್ಲ ಕೆಲಸ ಮುಗಿಸ್ಬಿಟ್ಟು, ಅಡುಗೆ ಕೆಲಸ ಮುಗಿಸ್ಬಿಟ್ಟು. ಅದರ್ವೈಸ್ ಮತ್ತೆ ನಾಳೆ ದೀಪಾವಳಿ ಕ್ಲೀನಿಂಗ್ ಅಂದ್ಬಿಟ್ಟು ನಾನು ಇನ್ನು ಜಾಸ್ತಿ ಏನು ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋದಿಲ್ಲ. ಯಾಕಂದರೆ ಕ್ಲೀನಿಂಗ್ ಈಸ್ ನಾರ್ಮಲ್. ನಾನು ಏನು ಫಾಲೋ ಮಾಡ್ತೀನಿ, ಹೇಗೆ ಫಾಲೋ ಮಾಡ್ತೀನಿ ಕ್ಲೀನಿಂಗ್ಗೆ ಅಂದ್ಬಿಟ್ಟು ಈ ಮುಂಚೆ ಕೂಡ ನಿಮ್ಮ ಜೊತೆ ಶೇರ್ ಮಾಡಿರೋದ್ರಿಂದ ನೆಕ್ಸ್ಟ್ ನಾನು ದೀಪಾವಳಿ ವ್ಲಾಗ್ ಹಾಕ್ತೀನಿ. ನನ್ನ ಹೆಲ್ತ್ ಇಶ್ಯೂ ಸಾಲ್ವ್ ಆಯಿತಾ, ಏನು ಟ್ರೀಟ್ಮೆಂಟ್ ತೊಗೊಂಡ್ರಿ, ನಿಮ್ಮ ಹೆಲ್ತ್ ಅಪ್ಡೇಟ್ ಕೊಡಿ, ಡಯಟ್ ಶುರು ಮಾಡಿದ್ರಾ ಅಂತ ಕೇಳ್ತಾ ಇದ್ರಿ. ಇಲ್ಲ ಸ್ನೇಹಿತರೆ, ಡಯಟ್ ನಾನು ಇನ್ನೂ ಶುರು ಮಾಡಿಲ್ಲ. ಯಾಕಂದರೆ ಅದು ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ರುಟೀನ್ ಫಾಲೋ ಮಾಡೋದು. ಯಾಕಂದರೆ ಇಷ್ಟು ದಿನ ಅತ್ತೆ ಇದ್ದರು, ಅತ್ತೆ ಅವ್ರದ್ದೇ ಬೇರೆ ಇರುತ್ತೆ, ಸಾನುದು ಬೇರೆ ಇರುತ್ತೆ, ನಂದೇ ಬೇರೆ, ಟೋಟಲಿ ಡಿಫ್ರೆಂಟು. ಅದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆವಾಗವಾಗ ಟ್ರೈ ಮಾಡ್ತೀನಿ, ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಒಂದು ಫಾಲೋ ಮಾಡೋಣ ಅಂಥೇಳಿ. ಸದ್ಯಕ್ಕೆ ಆಗ್ತಾಯಿಲ್ಲ. ಹೆಲ್ತ್ ಅಪ್ಡೇಟ್ ಹೇಳಬೇಕಂದ್ರೆ ನಾನು ನಿಮಗೆ ಹೇಳಿದ್ದೆ, ಒಂದು 5 ದಿನ ನನ್ನ ಲೈಫಲ್ಲಿ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದದು, ಅದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂಥೇಳಿ. ಅದನ್ನು ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಈಗ ದೀಪಾವಳಿ ಬಂತು. ದೀಪಾವಳಿ ವ್ಲಾಗ್ ಯಾವಾಗ ಹಾಕ್ತೀರಾ ಅಕ್ಕ ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ದೀಪಾವಳಿ ವ್ಲಾಗ್ಸ್ ಎಲ್ಲ ಆದಮೇಲೆ ನನ್ನ ಆ 5 ದಿನದ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಬಟ್ ಆ್ಯಸ್ ಆಫ್ ನೌ ಐ ಆಮ್ ಡೂಯಿಂಗ್ ಗುಡ್ ಸ್ನೇಹಿತರೆ. ಥ್ಯಾಂಕ್ ಯು ನಿಮ್ಮ ಕನ್ಸರ್ನ್ಗೆ. ಪ್ರತಿದಿನ ಕೇಳ್ತಾ ಇದ್ರಿ. ನಾನು ಈಗ ಹುಷಾರಾದ್ದೀನಿ, ಆರಾಮಿದ್ದೀನಿ ಸ್ನೇಹಿತರೆ. ತುಂಬ ದಿನವೇ ಆಗಿತ್ತು ನಾನು ಶೀಟ್ ಮಾಸ್ಕನ್ನು ಅಪ್ಲೈ ಮಾಡಿ ನೋಡಿ ಹಚ್ಕೊಂಡೇ ಮನೆ ಕೆಲಸನ ಮಾಡ್ತಾಯಿದ್ದೀನಿ. ಅದು ಮುಗೀತು. ಈಗ ಶೀಟ್ ಮಾಸ್ಕ್ ತೆಗಿಯೋ ಟೈಮ್ ಕೂಡ ಆಯಿತು. ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ಇದು ರಿಮೂವ್ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡಬೇಕು ಅನ್ನೋ ನೆಸಸರಿ ಇಲ್ಲ, ಏನೂ ಅಪ್ಲೈ ಮಾಡಬೇಕು ಅನ್ನೋ ನೆಸಸರಿ ಇಲ್ಲ. ಇದು ನಮಗೆ ಮಾಯ್ಶ್ಚರೈಸರ್ ಥರ ಕೆಲಸ ಮಾಡುತ್ತೆ. ಸೊ ಮಾಯ್ಶ್ಚರೈಸೇಷನ್ ಪ್ರೊವೈಡ್ ಮಾಡುತ್ತೆ. ಅಪ್ ಟು 2 ಡೇಸ್ ತನಕನೂ ಸ್ಕಿನ್ ತುಂಬಾ ಸಾಫ್ಟಾಗಿ ಇರುತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ದೀಪಾವಳಿ ವ್ಲಾಗೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.